ಹಾಯ್ ಸ್ನೇಹಿತರೆ, ನಮಸ್ಕಾರ. ನಿಮಗೂ ಇದೇ ತರ ನಿಮ್ ಫೋಟೋನ ಈ ತರ ಸೂಪರ್ ಆಗಿ ಮಾಡ್ಬೇಕಂತ ಅನಿಸ್ತದೆಯಾ? ನಾನು ಹೇಳೋದು ಸಿಂಪಲ್ ಪ್ರೋಸೆಸ್ ಫಾಲೋ ಮಾಡಿ ನಿಮ್ ಫೋಟೋನು ಕೂಡ ಇದೇ ತರ ಬರುತ್ತೆ. ಜಸ್ಟ್ ಇದಕ್ಕೆ ಯಾವುದೇ ರೀತಿ ಫೋಟೋಶಾಪ್ ಯೂಸ್ ಮಾಡೋದು ಬೇಕಾಗಿಲ್ಲ. ಕೇವಲ ಬರೀ ಒಂದು AI ಸ್ಟುಡಿಯೋ ಅಷ್ಟೇ. ಗೂಗಲ್ AI ಸ್ಟುಡಿಯೋದಿಂದ ಇದನ್ನ ಮಾಡ್ಕೋಬಹುದು. ಇದನ್ನ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ನೀವು ಅದೇ ತರ ನೋಡ್ಕೊಂಡು ಮಾಡ್ಕೊಂಡು ನಿಮ್ ಫೋಟೋನ ಇದೇ ತರ ಹಾಕೊಂಡು ದೀಪಾವಳಿ ಸ್ಪೆಷಲ್ ಸ್ಟೇಟಸ್ ಹಾಕೊಂಡ್ಬಿಡಿ ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಸಿಂಪಲ್ ಆಗಿ ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ ಬನ್ನಿ. ಇಲ್ಲಿ ಗೂಗಲ್ AI ಸ್ಟುಡಿಯೋ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಸಿಗುತ್ತೆ ಇಲ್ಲಿ ಗೂಗಲ್ AI ಸ್ಟುಡಿಯೋ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮಗೆ ಇಲ್ಲಿ ಟ್ರೈ ನ್ಯಾನೋ ಬರೋಣ ಅಂತ ಸಿಗುತ್ತೆ. ನೀವು ಇದನ್ನ ಮೊಬೈಲಲ್ಲಿ ಕೂಡ ಸರ್ಚ್ ಮಾಡಿದ್ರೆ ಇದೇ ರೀತಿ ಬರುತ್ತೆ. ಕಂಪ್ಯೂಟರ್ ಬೇಕಾದ್ರೂ ಮಾಡ್ಕೋಬಹುದು. ನಾನಿಲ್ಲಿ ಈ ಪ್ಲಸ್ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಫೈಲ್ಸ್ ಅಂಡ್ ಇಲ್ಲಿ ಒಂದು ನನ್ನ ಫೋಟೋನ ಹಾಕ್ತಾ ಇದ್ದೀನಿ. ರೆಫರೆನ್ಸ್ ಫೋಟೋಸ್ ಅಂದ್ರೆ ಇದರಲ್ಲಿ ಈ ಜಾಗದಲ್ಲಿ ನಿಮ್ಮ ಫೋಟೋಸ್ ಕೂಡ ಹಾಕ್ಬೋದು. ನೆಕ್ಸ್ಟ್ ನಾನೊಂದು ಪ್ರಾಂಪ್ಟ್ ಹಾಕ್ತೀನಿ. ಪ್ರಾಂಪ್ಟ್ ಏನಪ್ಪ ಅಂದ್ರೆ ಒಂದು ರೆಡಿ ಮಾಡಿರ್ತಕ್ಕಂಥ ಪ್ರಾಂಪ್ಟ್ ಇದು. ಇದನ್ನ ಕಾಪಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಜಸ್ಟ್ ಕಾಪಿ ಪೇಸ್ಟ್ ಅಷ್ಟೇ ಪ್ರಾಂಪ್ಟ್. ಈ ಪ್ರಾಂಪ್ಟ್ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ನೀವು ಇದೇ ರೀತಿ ರನ್ ಅಂತ ಕೊಟ್ರೆ ನಿಮಗೆ ಗೊತ್ತಾಗುತ್ತದೆ ಯಾವ ರೀತಿ ಬರ್ತಾ ಇದೆ ಅಂತೇಳಿ. ಒಂದು ನಿಮಿಷದೊಳಗೆ ನಿಮಗೆ ಇದು ಬರುತ್ತೆ. ಸ್ವಲ್ಪ ವೇಟ್ ಮಾಡಿ. ಬಂದು ನೋಡಿ ಯಾವ ರೀತಿ ಬಂದಿದೆ ಅಂತ. ಚೆನ್ನಾಗಿದೆಯಲ್ಲ, ಸೂಪರ್ ಆಗಿದೆ, ಚೆನ್ನಾಗಿದೆ. ಅನ್ಕೊಳ್ಳೋದಕ್ಕಿಂತ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಇದೇ ಥರ ಸೇಮ್ ಇನ್ನೊಂದು ಇದೇ ಥರ ಫೋಟೋ ಪ್ಲಸ್ ಮಾಡ್ತೀನಿ. ಬೇರೆ ಪ್ರಾಂಪ್ಟ್ ಕೊಡೋಣ. ಈಗ ಸೇಮ್ ಫೋಟೋನ ಹಾಕಿದ್ದೀನಿ, ಪ್ರಾಂಪ್ಟ್ ಮಾತ್ರ ಬೇರೆದಿರುತ್ತೆ. ಪ್ರಾಂಪ್ಟ್ ಈಗ ಈ ಪ್ರಾಂಪ್ಟ್ ಹಾಕ್ತೀನಿ. ನೆಕ್ಸ್ಟ್ ಬಂದು ಸೇಮ್ ಇಲ್ಲೇ ಪ್ರಾಂಪ್ಟ್ನ ಪೇಸ್ಟ್ ಮಾಡ್ತೀನಿ. ಸೇಮ್ ಇದೇ ರೀತಿ ರನ್. ನೀವು ಒಂದು ಇಲ್ಲಿ ಸೆಕೆಂಡ್ಸ್ ನೋಡ್ತಾ ಇದ್ದೀರಾ ಸೆಕೆಂಡ್ಸ್ ಓಡ್ತಾ ಇದೆ ಇಲ್ಲಿ. ಈ ಸೆಕೆಂಡ್ಸ್ ಒಂದು 60 ಸೆಕೆಂಡ್ಸ್ ಆಗೋದ್ರೊಳಗಡೆ ನಿಮಗೆ ಫೋಟೋ ಬಂದ್ಬಿಡುತ್ತೆ. ಈ ದೀಪಾವಳಿ ಏನೋ ಒಂಥರ ಸ್ಪೆಷಲ್. ಈಗ ನೀವು ಇದೇ ಥರ ಮಾಡ್ಕೋಬೇಕಂದ್ರೆ ಆಗಲ್ಲ. ಅದನ್ನ ಎಡಿಟಿಂಗ್ ಮಾಡಬೇಕು, ಫೋಟೋಶಾಪ್ಗೆ ಹೋಗ್ಬೇಕು, ನೀವು ಫೋಟೋ ಕಟ್ ಮಾಡಬೇಕು. ಇದನ್ನೆಲ್ಲ ಮಾಡೋದಕ್ಕಿಂತ ಜಸ್ಟ್ 5 ನಿಮಿಷದಲ್ಲಿ ನಿಮಗೆ ರೆಡಿ ಆಗೋದು. 5 ನಿಮಿಷ ಮಾಡೋದು. ಜಸ್ಟ್ 1 ನಿಮಿಷದೊಳಗಡೆ ಜೊತೆ ಪ್ರಾಂಪ್ಟ್ ಹಾಕಿದ್ರೆ ಒಂದೇ 1 ನಿಮಿಷದೊಳಗೆ ನಿಮಗೆ ಆಗೋದು ಈ ಥರ. ಈ ಪ್ರಾಂಪ್ಟ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ನೋಡಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ಡಿಸ್ಕ್ರಿಪ್ಷನ್ಸ್ಗೆ ಹೋಗಿ ನೀವು ನೋಡಿದ್ರೆ ಈ ಪ್ರಾಂಪ್ಟ್ ಎಲ್ಲ ಪ್ರಾಂಪ್ಟ್ಗಳು ಕೂಡ ನಿಮ್ಗೆ ಸಿಗ್ತವೆ. ತಗೋಬಹುದು. ತಗೊಂಡು ಇದೇ ರೀತಿ ನಿಮ್ಮ ಫೋಟೋಕ್ಕೆ ನೀವು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ದೀಪಾವಳಿ ಸ್ಪೆಷಲ್ ಅಂತಾರ ನಿಮ್ಮ ಸ್ಟೇಟಸ್ಗೆ ಹಾಕಕ್ಕೆ ಆಗಲ್ಲ ನಿಮ್ಮ ಫೋಟೋಸ್ನ. ಇದು ಸೂಪರ್ ಆಗಿ ಬಂದಿದೆ, ಬಹಳ ಚೆನ್ನಾಗಿ ಬಂದಿದೆ ಅಲ್ಲ ನೆಟ್ರೆ? ಸೂಪರ್. ನೆಕ್ಸ್ಟ್ ಇದೇ ತರ ಇದನ್ನ ಇನ್ನೊಂದು ಇಲ್ಲಿ ಬರುತ್ತೆ ಯಾವ ರೀತಿ ಬಂದಿದೆ ಅಂತೇಳಿ. ಹೌದಾ? ಈ ತರ ನಾನೇನಾದ್ರು ಕುತ್ಕೊಂಡು ಈ ತರ ನಾನು ಮಾಡ್ಕೋಬೇಕು ಫೋಟೋ ಹೇಳಿದೆ ಅಂತ ಬೇರೆ ಮತ್ತೆ ಈ ಕಂಪ್ಯೂಟ್ರು AI ಬಂದ್ಬಿಟ್ಟು ಎಲ್ಲರೂ ಈಸಿ ಮಾಡ್ಕೊಟ್ಬಿಟ್ಟು. ಓಕೆ ಫ್ರೆಂಡ್ಸ್, ನೋಡಿರಲ್ಲ, ಇಷ್ಟ ತನಕ ನೋಡಿರಲ್ಲ ಯಾವ ರೀತಿ ದೀಪಾವಳಿ ಸ್ಪೆಷಲ್ ಮಾಡ್ಕೊಳ್ಳೋದು ಅಂತ. ಸೂಪರ್. ಇದೇ ತರ ಫೋಟೋಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.